ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಲಿ ಹರೀಶ್ ಅಣ್ಣ ಅವ್ರದ್ದು ಜನ್ಮದಿನ. ಹಾಗಾಗಿ ಒಂದು ಅರ್ಥಪೂರ್ಣವಾದಂತ ಹುಟ್ಟುಹಬ್ಬ ನಿಮ್ ಜೊತೆ ಆಚರಣೆ ಮಾಡ್ಕೊಂಡು ಈಗ ಹೊಸದಾಗಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಅಲ್ಲಿಗೆ 30 ಮೂಟೆ ಸಿಮೆಂಟ್ ಕಳಿಸ್ಕೊಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ಎಲ್ರು ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಲಿ ಹರೀಶ್ ಅಣ್ಣ ಅವ್ರದ್ದು ಜನ್ಮದಿನ. ಹಾಗಾಗಿ ಒಂದು ಅರ್ಥಪೂರ್ಣವಾದಂತ ಹುಟ್ಟುಹಬ್ಬ ನಿಮ್ ಜೊತೆ ಆಚರಣೆ ಮಾಡ್ಕೊಂಡು ಈಗ ಹೊಸದಾಗಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಅಲ್ಲಿಗೆ 30 ಮೂಟೆ ಸಿಮೆಂಟ್ ಕಳಿಸ್ಕೊಟ್ಟಿದ್ದಾರೆ. ಸೊ ಒಂದು ಅರ್ಥಪೂರ್ಣವಾದಂತ ಜನ್ಮದಿನವನ್ನ ಇಲ್ಲ ಆಚರಣೆ ಮಾಡ್ಕೊಂಡಿದ್ದಕ್ಕೆ ನಿಮ್ಗೆ ಧನ್ಯವಾದ. ದಯವಿಟ್ಟು ಜೋರಾಗಿ ಒಂದ್ಸತಿ ಅವ್ರಿಗೆ ಕ್ಲಾಸ್ ಮಾಡಿ. ಹಾಗೆ ಎಲ್ರು ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗ್ಲಿ. ಭಗವಂತ ಆಯುಷು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕರುಣಿಸ್ಲಿ. ಒಳ್ಳೇದಾಗ್ಲಿ ಬ್ರದರ್. ಹುಟ್ಟುಹಬ್ಬದ ಶುಭಾಶಯಗಳು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ? ಅಣ್ಣ, ನಾವು ಒಂದ್ 2-3 ವರ್ಷದಿಂದ ಬರ್ಬೇಕು ಅಂತ ಅನ್ಕೊಂಡಿದ್ದೋ. ಭಗವಂತ ಇವತ್ತೇನೋ ಕರ್ಸ್ಕೊಳ್ಳೋದು ಒಂದ್ ರೂಪ ಕೊಟ್ಟು ಇವತ್ತು ಬಂದಿದೀವಿ. ಏನಿಲ್ಲ ಅಣ್ಣ, ನಾವೆಲ್ಲೋ ಹೋಗಿ ಪಾರ್ಟಿ ಮಾಡಿ ದುಡ್ಡು ಖರ್ಚು ಮಾಡ್ತೀವಿ. ಅದನ್ನೇ ಒಂದ್ 5% ತಂದು ಇಲ್ಲಿ ಹಾಕಿದ್ರೆ ಏನು ಭಗವಂತ ನಮ್ಗೇನು ಕಮ್ಮಿ ಏನ್ ಮಾಡಲ್ಲ. ಏನಂದ್ರೆ ಎಲ್ಲಾ ಫ್ರೆಂಡ್ಸ್ ಕೇಳೋದ್ ನನ್ನ ಮೇಲೆ, ಏನೇ ಯಾರದೇ ಬರ್ತಡೇ ಇರ್ಲಿ ಏನೇ ಇರ್ಲಿ ಒಂದ್ ವಿಸಿಟ್ ಇಲ್ಲಿಗೆ ಹಾಕಿ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ಲಿ. ಹೊರಗಡೆ ಹೋಗ್ಲಿ ಬೇಡ ಅಂತ ಹೇಳಲ್ಲ, ಅಲ್ಲೇ ಎಷ್ಟು ಮಾಡ್ಬೇಕಷ್ಟು ಮಾಡ್ಲಿ. ಮಿಕ್ಕಿದ್ನ ಇಲ್ಲಿ ಆಶ್ರಮಕ್ಕೆ ಏನ್ ಕೊಡ್ಬೇಕು ಅಂತ ಇಲ್ಲಿ ಹೇಳ್ತೀನಿ ಅಣ್ಣ. ಪ್ರತಿಯೊಬ್ರು ಕಳ್ಸಿಕೊಡ್ತೀನಿ. ವಿಡಿಯೋದಲ್ಲಿ ನೋಡ್ತಾ ಇದ್ರಲ್ವಾ, ಇಲ್ಲಿ ಬಂದ್ ರಿಯಾಲಿಟಿ ಹೇಗಿದೆ? ಚೆನ್ನಾಗಿದೆ ಅಣ್ಣ. ನೋಡೋದು ಸುಲಭ, ಬಂದ್ ನಿಂತ್ಕೊಂಡ್ ಮಾಡೋದು ತುಂಬಾ ಕಷ್ಟ ಇದೆ. ನಾವು ಮಧ್ಯಾಹ್ನದಿಂದ ಇಲ್ಲೇ ಇದೀವಿ. ಒಬ್ಬೊಬ್ರು ನೋಡಿದ್ರೆ ಒಂದೊಂದು ವಿಚಿತ್ರವಾಗಿದ್ದಾರೆ. ಅವ್ರನ್ನೆಲ್ಲಾರನು ನೀವು ಸರಿಪಡಿಸಿ ಅವ್ರನ್ನ ಗುಣಪಡಿಸ್ಕೊಂಡು ನೀವು ಜೊತೆಲಿ ಇದ್ದೀರಲ್ಲ, ಅದಂತೂ ತುಂಬಾ ಕಷ್ಟವಾದ ಕೆಲಸ ಅಣ್ಣ. ನೀವು ಕೆಲಸ ಮಾಡ್ತಾ ಇರೋದಕ್ಕೆ ನಿಮ್ ಪಾದಕ್ಕೊಂದು ನಮಸ್ಕಾರ ಅಣ್ಣ. ಅಷ್ಟು ಈಸಿಯ ಇಲ್ಲ ಅಣ್ಣ, ಸರಿನಾ? ನಾವೆಲ್ಲ ಡ್ರೈವರ್ಗಳೇ. ನಾನೊಂದೇನು ಹೇಳೋದೇನಂದ್ರೆ, ಪ್ರತಿಯೊಬ್ರು ಆಟೋ ಡ್ರೈವರ್ಗಳು ವಾರಕ್ಕೆ 100 ರೂಪಾಯಿ ಅಣ್ಣೊಂದು ಫೋನ್ ಪೇದು ಅಕೌಂಟ್ ಸ್ಕ್ಯಾನರ್ ಇರುತ್ತೆ. ಎಲ್ಲೋ ಒಂದು 4 ಜನ ನಿಂತ್ಕೊಂಡು ಟೀ ಕುಡಿದ್ರೆ ಕಳೆದ್ ಬಿಡ್ತೀರಾ. ಪ್ರತಿಯೊಬ್ರು ಆಟೋ ಡ್ರೈವರ್ಗಳು ನಾನು ಕೇಳ್ಕೊಳ್ತೀನಿ, ವಾರಕ್ಕೆ 100 ರೂಪಾಯಿನ ಅಣ್ಣನ್ಗೆ ಹಾಕಿದ್ರೆ ಆಶ್ರಮ ಕಟ್ಟಡ ಇನ್ನೂ ಬೇಗ ಮುಂದುವರಿತಿದೆ. ದಯವಿಟ್ಟು ಕೇಳ್ಕೊಳ್ತಾ ಇದೀನಿ, ಪ್ರತಿಯೊಬ್ರು ಡ್ರೈವರ್ಗಳೇ ಸಪೋರ್ಟ್ ಮಾಡಿದ್ರೆ ಇನ್ನ ಕಟ್ಟಡ ಮುಂದುವರಿಯೋದು, ಇಲ್ಲಾಂದ್ರೆ ಇಲ್ಲ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಇಬ್ರದ್ದು ಬರ್ತಡೆ. ಬನ್ನಿ, ಸರಿ ಹೋಯ್ತು ಇವಾಗ. ಬನ್ನಿ, ಏನಾಗಲ್ಲ, ಬನ್ನಿ ಬನ್ನಿ. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಒಳ್ಳೇದಾಗ್ಲಿ. ಇಲ್ಲ, ನಾವು ನೋಡ್ತಿದ್ವಿ, ನಾವು ಎಲ್ಲೋ ಒಂದು 20-30 ಜನ ಇರ್ಬೋದು ಅಂತ ನಾವು ನೋಡ್ತಿರ್ಬೇಕಾದ್ರೆ ಆ ಥರ ನಮ್ಗೆ ಅನಿಸ್ತಿತ್ತು. ಇಲ್ಲಿ ಬಂದು ನೋಡಿದಾಗ ನಮ್ಗೆ ಶಾಕ್ ಆಗ್ತಾ ಇದೆ. ಇಷ್ಟು ಜನನ ಯಾವ ರೀತಿ ಬೆಳಗ್ಗೆಯಿಂದ ಅವ್ರಿಗೇನು ಬೇಕು, ದಿನನಿತ್ಯ ಏನು ಬೇಕು ಅದನ್ನ ನೋಡ್ಕೊಳ್ಳೋದು ತುಂಬ ಕಷ್ಟ ಇದೆ.
ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಲಕ್ಷ್ಮೀ ಸಾಗರ್ ಸರ್ ಬಂದಿರೋದು ಬಹಳ ಖುಷಿ ಆಗ್ತಾ ಇದೆ. ಅವರ ಒಂದು ಜನ್ಮದಿನ ಇವತ್ತು, ಹಾಗಾಗಿ ಒಂದು ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ಬೇಕು ನಿಮ್ಗಳ ಜೊತೆ ಅಂತ ಹೇಳಿ ನಿಮ್ಗಳ ಆಶೀರ್ವಾದ ಬೇಕು ಅಂತ ಇಲ್ಲಿವರೆಗೂ ಬಂದಿದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಅವರಿಗೆ ಕ್ಲಾಸ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗ್ಲಿ. ಭಗವಂತ ಆಯುಷು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕರುಣಿಸಿ ಸರ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಸೊ ನಮ್ಮ ಒಂದು ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಕಷ್ಟ ಬಿದ್ದು ಇಷ್ಟು ಜನ, ಯಾಕಂದ್ರೆ ಒಂದು ಮನೆಯಲ್ಲಿ ಹೆಂಗಸರು ಒಂದು 4 ಜನಕ್ಕೆ ಅಡುಗೆ ಮಾಡೋದಕ್ಕೆ ಇವತ್ತಿನ ದಿನ ಕಷ್ಟ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಇಷ್ಟು ಜನಕ್ಕೆ ಮನೆಯಲ್ಲಿ ಯಾವ ಥರ ನೋಡ್ಕೊತಾರೋ ಅದೇ ರೀತಿ ಇಷ್ಟು ಜನನ ನೀವು ನೋಡ್ಕೊತ ಇದ್ದೀರಾ. ಇಷ್ಟು ಜನಕ್ಕೂ ನೀವು ಊಟದ ವ್ಯವಸ್ಥೆ ನೋಡಿ ಎಲ್ಲ ಕಷ್ಟ ಸುಖಗಳು ಅವ್ರದ್ದು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಒಂದು ತುಂಬ ಉತ್ತಮವಾದ ಕೆಲಸ. ಆಮೇಲೆ ಈ ಒಂದು ಕೆಲಸ ಎಲ್ಲರಿಗೂ ಮಾಡೋದಕ್ಕೆ ಬರಲ್ಲ. ಇದು ಪೂರ್ಣ ಜನ್ಮದ ಪುಣ್ಯ ಅನ್ಕೊಂತೀನಿ ನಿಮಗೆ. ಇದು ಬಂದಿರೋದಂಥ ಸೇವೆ ನಿಮ್ಗೆ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ನಿಮಗೆ ಈ ವರ್ಷ ಇನ್ನೂ ನೀವು ಹಿಡ್ದಿರಕ್ಕಂಥ ನಿಮ್ಮ ಒಂದು ಏನೋ ಬಿಲ್ಡಿಂಗು ಅದೆಲ್ಲ ಚೆನ್ನಾಗಿ ಇನ್ನೂ ಈ ಥರ ಇನ್ನೂ ಜಾಸ್ತಿ ಸೇವೆ ಮಾಡೋಂಥ ಶಕ್ತಿ ನಿಮಗೆ ಕೊಡಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್. ಈ ಆಶ್ರಮನ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ತೀರಾ, ನೋಡಿರ್ತೀರಾ. ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಕ್ಕೂ ಇಲ್ಲಿ ಬಂದು ನೋಡಿದಕ್ಕೂ ನಿಮ್ಗೆ ಏನಾದ್ರು ವ್ಯತ್ಯಾಸ ಅಥವಾ ಏನಾದ್ರು ಅನಿಸ್ತಾ ಇದೆಯಾ ಸರ್? ಇಲ್ಲ, ನಾವು ನೋಡ್ತಿದ್ವಿ, ನಾವು ಎಲ್ಲೋ ಒಂದು 20-30 ಜನ ಇರ್ಬೋದು ಅಂತ ನಾವು ನೋಡ್ತಿರ್ಬೇಕಾದ್ರೆ ಆ ಥರ ನಮ್ಗೆ ಅನಿಸ್ತಿತ್ತು. ಇಲ್ಲಿ ಬಂದು ನೋಡಿದಾಗ ನಮ್ಗೆ ಶಾಕ್ ಆಗ್ತಾ ಇದೆ. ಇಷ್ಟು ಜನನ್ನ ಯಾವ ರೀತಿ ಬೆಳಗ್ಗೆಯಿಂದ ಅವ್ರಿಗೇನು ಬೇಕು, ದಿನನಿತ್ಯ ಏನು ಬೇಕು ಅದನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ನಮ್ಗೆ ಶಾಕ್ ಆಗಿದೆ. ಈಗ ತುಂಬಾ ಜನ ಈಸಿ ಅಂತಾರೆ ಸರ್. ಈಸಿ ಯಾವುದೇ ಕಾರಣಕ್ಕೂ ಇಲ್ಲ. ಆಶ್ರಮ ಮಾಡಿದ್ರೆ ದುಡ್ಡು ಮಾಡ್ಬೋದು ಅಂತಾರೆ ಸರ್. ಸರ್, ಇವತ್ತು ಒಕ್ಕುಟುಂಬನೇ ಇರೋದಿಲ್ಲ, ಒಕ್ಕುಟುಂಬನೇ ಇಲ್ಲ ಇವತ್ತು. ಇದು ತುಂಬಾ ಜನ ಇವತ್ತೆಲ್ಲ ಜಾಯಿಂಟ್ ಫ್ಯಾಮಿಲಿ ಹೋಗಿ ಸ್ಮಾಲ್ ಫ್ಯಾಮಿಲಿ ಆಗಿದೆ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಫ್ಯಾಮಿಲಿ ನಾವು ನೋಡ್ಕೋಬೇಕು ಅಂತ ಹೇಳಿದ್ರೆ ಇದೆಲ್ಲ ಸುಮ್ನೆ ಸಣ್ಣ ಮಾತಲ್ಲ, ಇದು ತುಂಬಾ ದೊಡ್ಡ ಮಾತು. ಇಲ್ಲಿ ಬಂದು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಷ್ಟು ನೋಡಿ ಅರ್ಥಪೂರ್ಣವಾದಂತ ಒಂದು ಮಾತು ಹೇಳಿದ್ರು. ಹಿಂದೆ ಒಂದು ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಂತ ಇರ್ತಿತ್ತು. ಎಲ್ಲ ದೊಡ್ಡಪ್ಪ, ಚಿಕ್ಕಪ್ಪ, ಮಾವ ಎಲ್ಲ ಸೇರಿ ಒಂದು 50-60 ಜನ ಒಂದೇ ಕುಟುಂಬದಲ್ಲಿ ಜೀವನ ಮಾಡ್ತಿದ್ರು. ಇವತ್ತು ಗಂಡ ಹೆಂಡತಿ ಮಕ್ಕಳು ಒಂದೇ ಮನೇಲಿ ಇರೋದು ತುಂಬಾ ಕಷ್ಟ ಆಗಿದೆ. ಅಂತದ್ರಲ್ಲಿ 160-170 ಜನ ಇರುವಂತ ಒಂದು ಕುಟುಂಬ ಯಾವ ತರ ಕಷ್ಟ ಸುಖಗಳಿರುತ್ತೆ ಅನ್ನೋದನ್ನ ಒಂದು ಸಿಂಪಲ್ ಆಗಿ ಅವ್ರು ಹೇಳಿ ಮುಗಿಸಿದ್ದಾರೆ. ಜನಕ್ಕೆ ಇದನ್ನ ನೀಟಾಗಿ ಅರ್ಥ ಮಾಡಿಸೋ ಪ್ರಯತ್ನನೂ ಮಾಡಿದ್ದಾರೆ. ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ವಿಶೇಷವಾಗಿ ಅಣ್ಣವರು, ಅವರ ಕುಟುಂಬದವರು, ಅವರ ಎಲ್ಲಾ ಸ್ನೇಹಿತರು ಇವತ್ತು ಬಂದು ಇಲ್ಲಿ ಪ್ರಸಾದಕ್ಕೆ ವ್ಯವಸ್ಥೆ ಮಾಡಿ ಅವರ ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮೆಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸರ್. ಧನ್ಯವಾದ. ನಮಸ್ಕಾರ. Happy birthday to you. Happy birthday to you. Happy birthday to you, Sagar sir. Happy birthday to you.